ನಮಸ್ಕಾರ ಸ್ನೇಹಿತರೆ, ನಾಲ್ಕಂಡ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈಗಾಗಲೇ ನಾಲ್ಕಂಡ ಭಾರತ ಅಂತ ಹೆಸರಿಟ್ಟು ನಾನು ಈಗಾಗಲೇ ಕೇವಲ ಬೆಳಗಾವಿ ಜಿಲ್ಲೆಯಲ್ಲಿರುವಂಥ ಪವಿತ್ರ ಪುಣ್ಯಕ್ಷೇತ್ರಗಳು ಇರ್ಬೋದು, ಕೋಟೆಗಳು ಇರ್ಬೋದು ಮತ್ತು ಜಲಪಾತಗಳಿರ್ಬೋದು, ಈಗ ವಿವಿಧ ಕೋಟೆ ಇದನ್ನು ಮಾಹಿತಿಗಳನ್ನು ಕೊಡ್ತಾ ಇದ್ದೀನಿ. ಆದರೆ ಕೆಲವು ದಿನಗಳ ನಂತರ ಮುಂದೆ ನಾನು ಬೇರೆ ಜಿಲ್ಲೆಗಳಿಗೂ ಹೋಗಬೇಕಂತಂದರೆ ದಯವಿಟ್ಟು ಬೇರೆ ಜಿಲ್ಲೆಗಳಿಗೆ ಹೋಗಿ ನಾನು ವಿಡಿಯೋಗಳು ಮಾಡಬೇಕು ಮತ್ತು ಇನ್ನೂ ದೇಶಾದ್ಯಂತ ಅಡ್ಡಾಡಬೇಕಂದ್ರೆ ನೀವೆಲ್ಲ ಒಂದು ಸಹಾಯ ಮಾಡಲೇಬೇಕು. ಅದು ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಹಾಗೆ ಬೆಲ್ ಬಟನ್ ಒತ್ತಿ ಈ ವಿಡಿಯೋ ಲಿಂಕ್ ನಿಮಗೆ ಬರುವಂಗೆ ಮಾಡ್ಕೋಬೇಕು. ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಬೇಕು. ವಿಡಿಯೋ ವೀಕ್ಷಣೆ ತುಂಬ ಉಪಯೋಗವಾಗಿದೆ. ಅದಕ್ಕಾಗಿ ದಯವಿಟ್ಟು ವಿಡಿಯೋ ವೀಕ್ಷಣೆಯೂ ಸಹಿತ ಬಹಳ ಅವಶ್ಯಕತೆ ಇದೆ. ದಯವಿಟ್ಟು ಎಲ್ಲರೂ ವಿಡಿಯೋ ವೀಕ್ಷಣೆ ಪೂರ್ತಿಯಾಗಿ ಮಾಡಬೇಕು. ಇವತ್ತಿನ ದಿವಸ ನಾನು ತೋರಿಸ್ಬೇಕಂತ ವಿಚಾರ ಮಾಡಿರೋದು ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಹಳೆ ತಾಲೂಕು ಪ್ರಕಾರ ಚಿಕ್ಕೋಡಿ, ಈ ಸದ್ಯಕ್ಕೆ ನಿಪ್ಪಾಣಿ ತಾಲೂಕು. ಇಲ್ಲಿ ಮಮದಾಪುರ ಅಂತ ಒಂದು ಮಮದಾಪುರ ಅಂತ ಒಂದು ಗ್ರಾಮ ಇದೆ. ಇಲ್ಲಿ ಭಕ್ತರಿಗೋಸ್ಕರವೇ ದೇವಿ ಒಂದು ಊರ ಹೊರಗೆ ಬಂದು ದೇವಿ ನೆಲೆಸಿಕಿಸಿಂದ್ರೆ ಪ್ರತಿನಿತ್ಯ ಪ್ರತಿಯೊಬ್ಬರು ಭಕ್ತರಿಗೆ ಬೇಡಿದ ಇಷ್ಟಾರ್ಥಗಳನ್ನು ಪೂರೈಸುವಂಥ ದೇವಿಯಾಗಿ ಹಾಗೂ ಎಲ್ಲರ ಆರಾಧ್ಯ ದೇವತೆಯಾಗಿ ಇಲ್ಲಿ ನೆಲೆಸಿದ್ದಾಳೆ. ಅದರ ಬಗ್ಗೆ ಒಂದಷ್ಟು ಕಥೆಯನ್ನು ಇಲ್ಲಿ ಸ್ಥಳೀಯರು ಹೇಳ್ತಾ ಇದ್ದಾರೆ, ಅದನ್ನು ಕೇಳ್ಕೊಳ್ಳೋಣ. ಹಾಗೆ ದೇವಸ್ಥಾನದಲ್ಲಿ ಏನೇನಿದೆ ಮತ್ತು ಹೇಗಿದೆ ಅಂತ ಕೇಳೋಣ. ಈಗ ನಾನು ಬಂದಿರುವುದು ಚಿಕ್ಕೋಡಿ ತಾಲೂಕಿನ, ಅಂದರೆ ಹಳೆ ಚಿಕ್ಕೋಡಿ ತಾಲೂಕು, ಹೊಸ ನಿಪ್ಪಾಣಿ ತಾಲೂಕು, ಮಮದಾಪುರ ಅಂದರೆ ನಿಪ್ಪಾಣಿ ನಗರದಿಂದ ಸುಮಾರು 10-12 ಕಿಲೋಮೀಟರ್ ದೂರದಲ್ಲಿ, ಅಕ್ಕೋಳ ಗ್ರಾಮದಿಂದ 3 ಕಿಲೋಮೀಟರ್ ದೂರದಲ್ಲಿ, ಮಮದಾಪುರ ಗ್ರಾಮದಿಂದ 1 ಕಿಲೋಮೀಟರ್ ದೂರದಲ್ಲಿ ಇರುವಂಥ ಇಂಚಲಕರಂಜಿ ರಸ್ತೆಯಲ್ಲಿರುವಂಥ ಅಂಬಾಭವಾನಿ ದೇವಸ್ಥಾನ ಹತ್ತಿರ ಇದ್ದೇನೆ. ಈ ದೇವಸ್ಥಾನದ ವಿಶೇಷತೆ ತೋರಿಸ್ತೀನಿ. ನಿಪ್ಪಾಣಿ ಮತ್ತು ಇಂಚಲಕರಂಜಿ ಜಿಲ್ಲೆಯ ರಸ್ತೆಯ ಮುಖ್ಯ ರಸ್ತೆಯಲ್ಲಿರುವಂಥ ಈ ರಸ್ತೆಯಲ್ಲಿ ಇದ್ದೇನೆ. ಈ ರಸ್ತೆಯ ಪಕ್ಕದಲ್ಲೇ ಅಂಬಾಭವಾನಿ ದೇವಸ್ಥಾನ, ಅಂಬಿಕಾ ದೇವಾಲಯ ಇದೆ. ಈ ದೇವಾಲಯದ ಒಳಗಡೆ ಹೋಗಿ ದೇವಸ್ಥಾನದ ವಿಶೇಷತೆ ಏನಿದೆ ಅನ್ನೋದು ಎಲ್ಲದರ ಬಗ್ಗೆ ಒಂದಷ್ಟು ಮಾಹಿತಿ ಸಂಗ್ರಹ ಮಾಡೋಣ. ನಿಮಗೆ ದೇವರ ದರ್ಶನ ಮಾಡೋಣ, ದೇವರ ವಿಶೇಷತೆ ಪವಾಡಗಳ ಬಗ್ಗೆಯೂ ಮಾಹಿತಿ ತಗೋಣ. ಇದು ಅಂಬಾಭವಾನಿ ದೇವಸ್ಥಾನದ ಪ್ರಮುಖ ಮುಖ್ಯದ್ವಾರ. ಇಲ್ಲಿ ಸುತ್ತಮುತ್ತಲು ಈ ಥರದ ಗಾರ್ಡನ್ ಎಲ್ಲ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಅದರ ಪಕ್ಕದಲ್ಲಿರೋದೇ ರಸ್ತೆ, ಸ್ಟೇಡಿಯಂ ಪಕ್ಕದಲ್ಲೇ ಇದೆ ಎಲ್ಲ. ಸ್ನೇಹಿತರೆ, ಇದು ಅಂಬಿಕಾ ದೇವಸ್ಥಾನ, ಮಮದಾಪುರ KL. ಈ ದೇವರ ದರ್ಶನ ಮಾಡ್ಕೊಳ್ಳೋನು. ಹಾಗೆ ಈ ದೇವರು ಯಾಕೆ ಇಲ್ಲಿ ಬಂದು ನೆಲೆ ಆಯಿತು ಅನ್ನೋದ್ರ ಬಗ್ಗೆ ಒಂದಷ್ಟು ಕಥೆಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅವರು ಮರಾಠಿ, ಅವ್ರಿಗೆ ಕನ್ನಡ ಬರೋದಿಲ್ಲ, ಆದರೂ ಅವರು ಮರಾಠಿ ಒಳಗೆ ಹೇಳುವಂಥ ಪ್ರಯತ್ನ ಮಾಡ್ತಾರೆ. ನಾನು ಸಾಧ್ಯದಷ್ಟು ಮಟ್ಟಿಗೆ ಟ್ರಾನ್ಸ್ಲೇಷನ್ ಮಾಡುವಂಥ ಪ್ರಯತ್ನ ಮಾಡ್ತೀನಿ ಕನ್ನಡದಲ್ಲಿ. ಎಷ್ಟು ಸರಿಯಾಗುತ್ತೆ ನನಗೂ ಗೊತ್ತಿಲ್ಲ, ಆದರೂ ಪ್ರಯತ್ನ ಮಾಡ್ತೀನಿ. ಇದು ಅಂಬಿಕಾ ದೇವಸ್ಥಾನದ ಹೊರವಲಯದ ಒಳಗೆ ಬರ್ತಾಯಿದ್ದೀನಿ, ಗರ್ಭಗುಡಿಗೆ ಹೊರಗೆ ಬರ್ತಾಯಿದ್ದೀನಿ. ಕಪ್ಪು ಕಲ್ಲಿನಲ್ಲಿ ಶಿಲೆಯಲ್ಲಿ ಕೆತ್ತಿದಂಥ ದೇವಸ್ಥಾನ ತುಂಬ ಚೆನ್ನಾಗಿದೆ. ಒಳ್ಳೆಯ ಶಿಲ್ಪಕಲೆಗಳನ್ನು ಹೊಂದಿದಂಥ ಈ 16ನೇ ಶತಮಾನದ ಈ ಮಂದಿರವನ್ನು 16ನೇ ಶತಮಾನ ಪೂರ್ತಿ ಕಪ್ಪು ಶಿಲೆಯ ಒಂದು ಮಂದಿರ ಇದು. ಇದು ದೇವಿಯ ವಿಶೇಷ ಪೂಜೆಗಳ ಒಂದು ಇದನ್ನು ಸ್ವಯಂಭೂ ಮೂರ್ತಿ ವಿಶೇಷ ಪೂಜೆ. ಇದು ಸ್ವಯಂಭೂ ಮೂರ್ತಿ ಮೊದಲನೇದು ಮೂಲದ. ನಂತರ ವಿವಿಧ ಪೂಜೆಗಳು ಈ ಥರದ್ದು ಮಾಡ್ತಾರೆ. ಈಗ ನೇರವಾಗಿ ದೇವಿಯ ದರ್ಶನ ಮಾಡುವಂಥ ಪ್ರಯತ್ನ ಮಾಡೋಣ. ಈಗ ಇದು ಅಂಬಾದೇವಿಯ ಒಂದು ಸ್ವಯಂಭೂ ಮಂದಿರ. ಈ ನೇರವಾಗಿ ದೇವರ ದರ್ಶನ ಮಾಡೋಣಂತ. ಇದು ದೇವಿಯ ದರ್ಶನ ಮಾಡಿ. ತುಂಬ ಸುಂದರವಾದ ವಿಗ್ರಹ ಇದೆ. ಇದು ಸ್ವಯಂಭೂ ದೇವಿಯ ವಿಗ್ರಹ. ಇದು ತುಳಜಾಪುರ ಅಂಬಾಭವಾನಿಯ ಪ್ರತಿರೂಪದ ದೇವಿ ಅಂತ ಹೇಳ್ತಾರೆ ಇಲ್ಲಿದು ಅರ್ಚಕರು.
ಅಂದರೆ ನಮಗೆ ತುಳಜಾಪುರ ಮತ್ತು ಕೊಲ್ಲಾಪುರ ಮಹಾಲಕ್ಷ್ಮಿಗೆ ಹೋಗಿ ದರ್ಶನ ಮಾಡೋಕ್ಕಾಗದಿದ್ರೆ ಈ ದೇವಿ ದರ್ಶನ ಮಾಡಿದರೆ ಅಲ್ಲಿ ಎಷ್ಟು ನಮಗೆ ಭಾಗ್ಯ ಸಿಗುತ್ತೆ ಇಲ್ಲೂ ಅಷ್ಟೇ ಭಾಗ್ಯ ಸಿಗುತ್ತೆ ಅಂತ ಇಲ್ಲಿಯವರ ಅಭಿಪ್ರಾಯ. ಇದು ದೇವಸ್ಥಾನದ ಹೊರವಲಯದಲ್ಲಿ ಇರುವಂತಹ ದೀಪಕಂಬ. ಇಲ್ಲಿ ಯಾವುದೂ ಕನ್ನಡದಲ್ಲಿ ಇಲ್ಲ ಮಾಹಿತಿಗಳು ನಿಮಗೆ ಕೊಡಬೇಕು ಅಂದರೆ ಎಲ್ಲ ಮರಾಠಿಯಲ್ಲೇ ಇರೋದಂದರೆ ಸ್ವಲ್ಪ ಇದಾಗುತ್ತೆ, ನಮಗೆ ತೊಂದರೆ ಆಗುತ್ತೆ. ಆದರೂ ನಾನು ಪ್ರಯತ್ನ ಮಾಡ್ತೀನಿ. ಕಪ್ಪು ಶಿಲೆಯ ತುಂಬ ಸುಂದರವಾದಂಥ ಮಂದಿರ. ಇದು 16ನೇ ಶತಮಾನದಲ್ಲಿ ಕಟ್ಟಿಸಿದಂಥ ಮಂದಿರ. ಇದು ನಿಪ್ಪಾಣಿಯ ರಾಜರಾದಂಥ ನಿಂಬಾಳ್ಕರನವರು ಈ ಮಂದಿರವನ್ನು ಕಟ್ಟಿಸಿದಾರಂತೆ. ಅವರು ಪ್ರತಿ ವರ್ಷ ಕಾಯಮಾಗಿ ತುಳಜಾಭವಾನಿಗೆ ಅಂದರೆ ತುಳಜಾಪುರಕ್ಕೆ ಹೋಗಿ ಬರ್ತಿದ್ರು. ಅವರಿಗೆ ವಯಸ್ಸಾದ ಮೇಲೆ ನಮಗೆ ಹೋಗೋಕ್ಕಾಗೋದಿಲ್ಲ, ದೇವಿಗೆ ನಿಮಗೆ ದರ್ಶನ ಮಾಡಲೇಬೇಕು ಅಂದಾಗ ದೇವಿ ತಾನಾಗೆ ಇಲ್ಲಿ ಬಂದು ನಾನು ನೆಲೆಸ್ತೀನಿ, ನೀನು ಎಲ್ಲಿವರೆಗೆ ಹೋಗ್ತೀವಿ ಅಲ್ಲಿವರೆಗೂ ನಾನು ಬಂದು ಇದನ್ನು ಮಾಡ್ತಂದಾಗ ಅವರು ಮುಂದೆ ಹೋಗ್ತಾಯಿದ್ರೆ ಹಿಂದಿಂದ ದೇವಿ ಬರ್ತಾಳೆ. ದೇವಿ ಬಂದಾಗ ಸ್ವಲ್ಪ ಗೆಜ್ಜೆ ಸಪ್ಪಳು ದೇವಿದ ಕಡಿಮೆ ಆಗಂತ ಎಲ್ಲಿ ಹೋದ ದೇವಿ ಅಂತ ನೋಡೋ ಸಲುವಾಗಿ ಅವರು ನಿಂಬಾಳ್ಕರ್ ಅವರು ರಾಜರು ನೋಡ್ತಾರೆ. ಆದರೆ ಅವ್ರು ಯಾವ ಜಾಗದಾಗ ಅವರು ಒಂದು ದೇವಿನ ಹಿಂದುಗಡೆ ತಿರುಗಿ ನೋಡ್ತಾರೆ. ಆ ಜಾಗದಲ್ಲಿ ದೇವಿ ಒಂದು ಶಿಲೆ ರೂಪದಲ್ಲಿ ಇಲ್ಲೇ ಇದೇ ಸ್ಥಳದಲ್ಲಿ ನಿಂತ್ಕೊಳ್ತಾರೆ. ಅದಕ್ಕೆ ಇಲ್ಲೇ ಮಂದಿರ ಕಟ್ಟಿಸಿ ಅವ್ರನ್ನ ಪ್ರತಿನಿತ್ಯ ಇವತ್ತಿಗೂ ಸಹಿತ ಅವರು ಮನೆತನದವರು ಬಂದು ಪ್ರತಿನಿತ್ಯ ಇಲ್ಲಿ ದೇವಿ ದರ್ಶನ ಮಾಡ್ಕೊಂಡು ಪೂಜೆ ಸಲ್ಲಿಸ್ತಾರೆ ಅಂತ ನಮಗಿಬ್ಬರು ಹೇಳಿದರು ಮಾಹಿತಿಯನ್ನು. ಹಾಗೆ ಇಲ್ಲಿ ಗಣೇಶನ ದೇವಸ್ಥಾನ ಇದೆ. ಸೂರ್ಯನ ದೇವಸ್ಥಾನವೂ ಸಹಿತ ಇದೆ. ಸೂರ್ಯ ದೇವರ ಮೂರ್ತಿನೂ ಇದೆ ಇಲ್ಲಿ. ಸಪ್ತ ಕುದುರೆಗಳ ಮೇಲೆ ಸೂರ್ಯ ಭಗವಾನ್ ಬರ್ತಾ ಇರುವಂಥ ದೃಶ್ಯ. ಆಂಜನೇಯ ಸ್ವಾಮಿ ದೇವಸ್ಥಾನ ಎದುರು ಮುಖ ಹನುಮಂತ ವಿಶೇಷವಾಗಿರೋದು. ವಿಶೇಷ ಅಂದರೆ ಇನ್ನೊಂದು ಶಿವಲಿಂಗ ಮತ್ತು ನಂದಿ ಇರುವುದು ಇಲ್ಲಿ ಹನುಮಂತನ ಮುಂದೆ. ಆಂಜನೇಯ ಸ್ವಾಮಿ ಮುಂದೆ ಶಿವಲಿಂಗ ಮತ್ತು ನಂದಿ ಇರುವುದು ಇದು ವಿಶೇಷ. ದೇವಸ್ಥಾನ ಸುತ್ತಮುತ್ತಲು ತುಂಬ ಉಕ್ಕಿನ ಕೋಟೆ ಹಾಗೆ ಅನ್ಯ ಧರ್ಮೀಯರು ಯಾರು ದಾಳಿ ಮಾಡಬಾರ್ದು ಒಂದು ಭದ್ರವಾದನ್ನು ಗೋಡೆಯನ್ನು ಕಟ್ಟಿ ದೇವಸ್ಥಾನ ರಕ್ಷಣೆ ಮಾಡುವಂಥ ಪ್ರಯತ್ನವೂ ಆಗಿನ ರಾಜರು ಮಾಡಿದ್ದಾರೆ. ತುಂಬ ಸುಂದರವಾಗಿರುವಂಥ ದೃಶ್ಯ ದೇವಸ್ಥಾನ. ಬಂದು ಒಂದು ಸಲ ದೇವರ ದರ್ಶನ ಮಾಡ್ಕೊಂಡು ಹೋಗಿ. ನಿಮಗೆ ಯಾರಿಗೂ ತುಳಜಾಪುರ ಅಂಬಾಭವಾನಿಗೆ ಯಾರಿಗೂ ಹೋಗೋಕ್ಕಾಗಿಲ್ಲ, ಅವರು ಈ ದೇವರ ದರ್ಶನ ಮಾಡ್ಕೊಂಡ್ರೆ ಅದೇ ಪ್ರತಿರೂಪದ ದರ್ಶನ ಅಂತ ಹೇಳ್ತಾರೆ ಇಲ್ಲಿ ಅವರು. ವಿಷ್ಣು ಮಂದಿರ. ವಿಷ್ಣು ದೇವರು ಸಹಿತ ಇಲ್ಲೇ ಮೂರ್ತಿ ಕೆತ್ತಿದ್ದಾರೆ. ಆಂಜನೇಯ ಸ್ವಾಮಿ, ಶಿವ, ನಂದಿ, ಸೂರ್ಯನಾರಾಯಣ, ಗಣೇಶ, ವಿಷ್ಣು ಹಾಗೆ ಅಂಬಾಭವಾನಿ ಎಲ್ಲ ದೇವರು ಇಲ್ಲೇ ಇರ್ತಾರೆ. ಇದು ಸಿದ್ದರಾಜೆ ನಿಂಬಾಳ್ಕರ್ ಅಂತ, ನಿಪ್ಪಾಣಿ ನಿಂಬಾಳ್ಕರ್ ಅವರು ಈ ಮಂದಿರವನ್ನು ಕಟ್ಟಿಸಿದಂಥವರು. ಇವರ ಕಾರಣದಿಂದಲೇ ದೇವಿ ಇಲ್ಲಿ ಬಂದು ನೆಲೆಸೋಕ್ಕೆ ಕಾರಣ ಆಯಿತು. ಇದರ ಬಗ್ಗೆ ಇಲ್ಲಿ ಶ್ರೀಕಾಂತ್ ಪೂಜಾರಿ ಅಂತ ಒಬ್ಬರು ಒಂದಷ್ಟು ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ. ಅವರಿಗೆ ಕನ್ನಡ ಬರೋದಿಲ್ಲ, ಮರಾಠಿ ಒಳಗೆ ಹೇಳ್ತಾರೆ. ಸಾಧ್ಯದಷ್ಟು ಮಟ್ಟಿಗೆ ನಾನೇ ಟ್ರಾನ್ಸ್ಲೇಷನ್ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಏನಾದರೂ ಮರಾಠಿ ಒಳಗೆ ಅವರು ಹೇಳಿದ್ದು ಸ್ವಲ್ಪ ತಪ್ಪಾಗಿದ್ದರೆ ಏನಾಗಲಿ ಅಂತ ತಿಳ್ಕೊಬೇಡಿ. ನಾನು ಒಂದು ಸ್ವಲ್ಪ ಪ್ರಯತ್ನ ಮಾಡ್ತೀನಿ ಕನ್ನಡದಲ್ಲಿ ಹೇಳುವಂಥದ್ದು. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ನಮ್ಮ ಹೆಸರು ಶ್ರೀಕಾಂತ್ ವಿಜಯ್ ಪೂಜಾರಿ. ಹೆಸರು ಶ್ರೀಕಾಂತ್ ವಿಜಯ್ ಪೂಜಾರಿ. ಈ ದೇವಿ ಬಗ್ಗೆ ವಿಶೇಷತೆ ಮತ್ತು ಮಹಾತ್ಮೆ ಬಗ್ಗೆ ಒಂದು ಸ್ವಲ್ಪ ಹೇಳ್ಬೋದ್ರಿ? ಇಲ್ಲಿ ಹೆಂಗೆ ನೆಲೆಸಿರೋ ದೇವಿ ಒಂದಷ್ಟು? हे तुळजाभवानीचे साक्षात निवासस्थान आहे. हां, इथं तुळजापुರದ ಸಾಕ್ಷಾತ್ ದೇವಸ್ಥಾನ ಇದೆ. ಹಾಂ ರೀ. इथं आलं की तुळजापूरला गेल्यासारखं सेम. ಇಲ್ಲಿ ಬಂದರೆ ತುಳಜಾಪುರಕ್ಕೆ ಬಂದಂತೆ ಇಲ್ಲಿ ಅಂದರೆ ತುಳಜಾಪುರ ಹೋದಷ್ಟೇ ಶಕ್ತಿ ಇದು ಇಲ್ಲಿದೆ. ಹಾಂ ಸರಿ. याचं कारण काय तर सिद्धोजी राजे निपाणकर म्हणून होते. ते प्रत्येक पौर्णिमेला तुळजापूरला जायचे. ಸಿದ್ದರಾಜ್ ಇಲ್ಲಿ ಬಂದಂತ ಕಾರಣ ಅಂದ್ರೆ ಸಿದ್ಧಯೋಗಿ ಅಂತ ಅವರ ಇಲ್ಲಿ ನಿಪ್ಪಾಣಿ ಕಾರ್ಯಕರ್ತರು ತುಳಜಾಪುರ ಬಾಂಬ್ ಕಷ್ಟ. मी सांगतो पण तुळजापूर तुळजापूर म्हणजे निपाणकर सरकार तुळजापूरला पौर्णिमेला जायचे. ನಿಪ್ಪಾಣಿ ಸರ್ಕಾರ ತುಳಜಾಪುರದಿಂದ ಪ್ರತಿ
ಸರ್ಕಾರ ಅಂತ. ಹೋಗುತ್ತಾರೆ ते असं करता करता त्यांचे वय झाले. ಅವರು ಹಿಂಗ ಮಾಡ್ತಾ ಮಾಡ್ತಾ ಅವ್ರ ವಯಸ್ಸಾಯ್ತು. मग वय झाल्यानंतर त्यांनी तुळजापूरला एकदा गेले ಅವರು ಹಿಂಗ ಮಾಡ್ತಾ ಮಾಡ್ತಾ ಅವರು ತುಳಜಾಪುರ್ಗೆ ಹೋಗ್ಬಿಟ್ರು. आणि एका देवी समोर राहून ದೇವರ ಮುಂದೆ ನಿಂತು एका पायावरती ಒಂದ ಕಾಲಿನ ಮ್ಯಾಗ ನಿಂತೆ 3 रात्र 3 दिवस 3 रात्री 3 ದಿವಸ ನಿಂತು पूजा मांडली ಪೂಜಾ ಮಾಡಿದ್ರು. आणि देवीसाठी प्रसन्न करून घेतली. ದೇವರसाठी ಬೇಡಿಕೊಟ್ಟರು ದೇವರಲ್ಲದಳು आणि देवीकडे मागणं मागितली. ಮತ್ತು ದೇವರ ಕಡೆ ಬೇಡಿಕೊಂಡರು. काय मागितले तर तू माझ्या बरोबर निप्पाणीला यावेस. ಏನ್ ಬೇಡಿರಂದ್ರೆ ನೀವು ನಮ್ಮ ಕಡೆ ನಿಪ್ಪಾಣಿ ಕಡೆ ಬರ್ರಿ. बरं देवीने सांगितलं येतो पण माझी बी एक अट आहे. ದೇವರಂದ್ರು ನಾವು ಬರ್ತೇನೆ ಬಟ್ ನಂದೊಂದು ಆಸೆ ಇದೆ. असेल ते काय सांगितलं ती अट कोणती असेल तर तू माझ्या मागे येत असताना तू मागे बघू नकोस. ಏನ್ ಆಸೆ ಇತ್ತಂದ್ರೆ ನಾವು ಬರುವಾಗ ಹಿಂದೆ ತಿರುಗಿ ನೋಡಬೇಡ ಅಂತ ನಮ್ದು ಆಸೆ ಇತ್ತು. असं ते करत म्हणजे तुळजापूर सोडले. ಮತ್ತು ತುಳಜಾಪುರ ಬಿಟ್ಟರು. तुळजापूर सोडून परत पंढरपुरात आले. पंढरपुरात येऊन नदीमध्ये आंघोळ केली, दर्शन घेतले पांडुरंगाचे, पण मागे बघितले नाही. ಮತ್ತು ಬಂದರು ಪಂಢರಪುರಕ್ಕೆ ಬಂದು ಜಳಕ ಮಾಡಿ ಹಿಂದೆ ತಿರುಗಿ ನೋಡಲಿಲ್ಲ. मागे बघितले तसे करत करत इथपर्यंत ममदापूर पर्यंत आले. ಹಿಂಗ ಮಾಡ್ತಾ ಮಾಡ್ತಾ ಇಲ್ಲಿ ಮಮದಾಪುರಕ್ಕೆ ಬಂದರು. मग त्या काळात त्यांची ही हद्द सुरू होती पंढर सरकारची. ಆ ಕಾಲದಲ್ಲಿ ನಿಪ್ಪಾಣಿ ಸರ್ಕಾರದವ್ರದ ಸ್ಥಳ ಇತ್ತು ಇಲ್ಲಿ. आता आपल्या हद्दीत आलोय ಮತ್ತು ಇಲ್ಲಿ ನಮ್ಮ ಜಾಗದಲ್ಲಿ ಬಂದಿದ್ದೇವೆ. तर मागे देवी कशी आहे ಮತ್ತೆ ದೇವರು ಹೆಂಗಿದ್ದಾರೆ ಹಿಂದೆ ಅಂತ ते पाहण्यासाठी त्यांची आतुरता वाढली. ಅವ್ರು ನೋಡ್ಬೇಕಂತ ಅವ್ರಿಗೆ ಆಸೆ ಆಯ್ತು. आणि ते न कळत चोरून मागे बघितले. ಅವ್ರಿಗೆ ತಿಳಿದಿಲ್ಲೇ ಅವರು ಹಿಂದೂ ತಿರುಗಿ ನೋಡಿದರು. बघितल्यानंतर देवी आता हे मला बघतोय म्हटले आणि पाठ फिरवली त्यांच्याकडे. ದೇವರೇನಂದರು ಅವ್ರು ನನ್ನ ನೋಡ್ತಾರೆ ಅಂತ ಹಿಂದೆ ತಿರುಗಿ ನಿಂತರು. फिरवले आणि देवीचं पाषाणच तयार झालं. ಅಲ್ಲಿ ದೇವರದ ಪ್ರಸಿದ್ಧನೇ ತಯಾರಾಯಿತು. ಅಲ್ಲಿ ಇಲ್ಲಿ ಅವರು ಬಂದು ನೀವು ನೋಡಿದ ತಕ್ಷಣ ಇಲ್ಲೇ ಮೂರ್ತಿಯ ರೂಪದಲ್ಲಿ ನೆಲೆ ನಿಲ್ತಲ್ರಿ ನಿಂತು ಬಿಟ್ಟರು. ಸರ್ मग त्यांनी ती मूर्ती उचलून नेण्याचा प्रयत्न केला. ಅವರು ಪ್ರಯತ್ನ ಇಲ್ಲಿಂದ ದೇವರ ಎತ್ತಿ ಒಯ್ಬೇಕಂತ ನಿಪ್ಪಾಣಿಗೆ ಒಯ್ಬೇಕಂತ ಪ್ರಯತ್ನ ಪ್ರಯತ್ನ ಮಾಡಿದ್ರು. मग ते साईडनं उकरायला चालू केले. ಸೈಡ್ಲಿ ತೆಗೆಯೋಕೆ ಚಾಲು ಮಾಡಿದ್ರು. ते खालनं तळातनं उचलण्याचा प्रयत्न केला. ನೆಲದಿಂದ ಎತ್ತಲಿಲ್ಲ. पण जस जसं उकरेल ಹೆಂಗು ತೆಗೆದ್ರು तस तशी ती मूर्ती जमिनीत चालली ಮತ್ತೆ ಹಾಗೆ ತಳಗೆ ಹೊಡಿತು. आणि कमरेपर्यंत आल्यानंतर थांबली. ಮತ್ತೆ ನಡಿನ ಬರೋबर ಬಂದ್ಬಿಟ್ಟಿಗೆ ನಿಂತು ಬಿಟ್ರು. थांबले आणि मग विचार करू लागले आता काय करायचे. ವಿಚಾರ ಮಾಡಿ ಏನು ಮಾಡಬಹುದು. मग देवीने त्यांना दृष्टांत दिली. ದೇವರವರಿಗೆ ಕೊಟ್ಟರು. माझं निवासस्थान इथंच बांध म्हणाले. ನನ್ನ ಗುಡಿ ಇಲ್ಲೇ ಇಲ್ಲೇ ಕಟ್ಟಿ ಬಿಡೋದು. ಇದು ದೇವಸ್ಥಾನ. तुझ्या वचनाप्रमाणे मी येत होतो, माझं वचन तू मोडलं. ಅವರ ವಚನ ಪ್ರಕಾರ ಇವರು ನಡೆದುಕೊಂಡರು. ಅವರ ವಚನ ಪ್ರಕಾರ ಇವರು ಬರುತ್ತಿದ್ದರು. त्याबरोबर म्हणून प्रति तुळजापूर म्हणतात. ಇದಕ್ಕೆ ಪ್ರತಿ ತುಳಜಾಪುರ ಅಂತಾರೆ. ಇದಕ್ಕೆ ಪ್ರತಿ ತುಳಜಾಪುರ ಅಂತ ಕರೀತಾರೆ. ಇವತ್ತಿಗೆ ಅವ್ರ ಮಂಟನದವ್ರು ಇನ್ನೂ ದೇವಸ್ಥಾನಕ್ಕೆ ಬರ್ತಾರ್ರಿ. हो अजून वंशित चालू आहे की त्याचं. ಈಗ प्रत्येक शुक्रवारी जर शुक्रवारी दुपारी 12च्या आरतीला येतात. ಪ್ರತಿ ಶುಕ್ರವಾರ ಅವರು ಬರುತ್ತಾರೆ. निपाणीमध्ये आहे की निपाणीमध्ये वाडा आहे मोठा. ವಾಡೆ ಐತಿ. ಅವರು ನಿಪ್ಪಾಣಿಯಲ್ಲಿ ಹೊಡೆದು 18 एकरचा वाडा आहे. ಒಂದು 18 ಎಕರೆ ವಾಡಿ ಇದೆ. ಹೊಲ ಇದೆ. ವಾಡಿ आता त्यांचं वंशित चालू आहे. दादाराजे निंबाळकर म्हणून. ದಾದಾರಾಜಿ ಮೌನಿ ನಿಂಬಾಳ್ಕರ್ ಅಂತ ಅವ್ರ ವಂಶಸ್ತ್ರ ಅದಾರ ಇನ್ನು. ಸರ್ ನನಗೂ ಮರಾಠಿ ಸ್ವಲ್ಪ ತಿಳಿಯುತ್ತಾರೆ ಬಟ್ ಅಷ್ಟು ಪರ್ಫೆಕ್ಟ್ ಆಯ್ತಾಗಲ್ಲ, ಆದರೂ ಪ್ರಯತ್ನ ಮಾಡ್ತೀನಿ. ಧನ್ಯವಾದಗಳು ನಿಮಗೆ ಒಂದು ಸ್ವಲ್ಪ ಮಾಹಿತಿ ಕೊಟ್ಟೋದಕ್ಕೆ. ಮರಾಠಿ ಒಳಗೆ ನೀವು ಹೇಳಿದ್ರಿ, ದಯವಿಟ್ಟು ಕನ್ನಡದಾಗ ನೀವು ಟ್ರಾನ್ಸ್ಲೇಷನ್ ಮಾಡಿಕೊಟ್ರಿ. ತಮ್ಮ ಹೆಸರು ಏನಂದ್ರಿ? ದಂಡರಾಜ ಮಾಣಿ ಅಂತ. ದಂಡರಾಜ ಮಾಣಿ. ಅವರು ಗಳದಗ. ಕಳತಗ. ನಿಮ್ದು ರೀ? ಮಮತಾಪುರ. ಸಿಕ್ಕಂತ. ಓಕೆ, ಧನ್ಯವಾದಗಳು. ಥ್ಯಾಂಕ್ ಯು. ಸ್ನೇಹಿತರೆ, ಇಲ್ಲಿವರೆಗೆ ತೋರಿಸಿದಂಥ ಅಂಬಾ ಭವಾನಿ ದೇವಸ್ಥಾನ, ಅಂಬಿಕೆ ದೇವಸ್ಥಾನ, ಮಮದಾಪುರ KL. ಇದು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ವಿನಂತಿಸ್ಕೊಳ್ತಾ ಇದ್ದೀನಿ. ನೀವು ವಿಡಿಯೋವನ್ನು ಹೆಚ್ಚು ಹೆಚ್ಚು ವೀಕ್ಷಣೆ ಮಾಡುವುದು ನಮಗೆ ಆರ್ಥಿಕವಾಗಿ ಸಹಾಯ ಆಗುತ್ತೆ. ದಯವಿಟ್ಟು ಶೇರ್ ಮಾಡುವುದನ್ನು ಮತ್ತು ನಿಮ್ಮ ಸ್ನೇಹಿತರಿಗೆ ಕಳಿಸುವುದನ್ನು ಅಂತ ಮಾತ್ರ ಮರಿಬೇಡಿ. ಇದು ನಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ನನ್ನ ಈ ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದಗಳು. ನಮಸ್ಕಾರ.